ಮಾಟ ಮಂತ್ರ ಮಾಡಿಸಿದ್ರು ಮತ್ತೆ ಇದು ಆತ್ಮನ ಬಿಟ್ಟಿದ್ರು. ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಯ್ತು. ಮತ್ತೆ ತ್ರಿಶೂಲನ ಇಟ್ಕೊಂಡ್ರೆ ಸಾಕು, ನಮಗ್ ಗೊತ್ತಾಗತ್ತೆ ಏನೇನಾಗಿದೆ, ಎಲ್ ಮಾಡ್ಸಿದಾರೆ, ಹೆಂಗ್ ಮಾಡ್ಸಿದಾರೆ, ಅವ್ರ ಹೆಸ್ರೇನು, ಅವ್ರ ಮುಖ ಸಮೇತ ನಮಗ್ ಗೊತ್ತಾಗತ್ತೆ. ತ್ರಿಶೂಲ ಹಿಡ್ದಾದ್ಮೇಲೆ ಹಿಂಗ್ ಹಿಡ್ದಿದೀನಿ, ಹಂಗೆ ತಲೆ ಬಿದ್ದೋಗ್ತಿದೀನಿ. ಯಾರು ಏನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಪ್ರೂಫ್ ಗೊತ್ತಾಯ್ತು. ಇಂಥವ್ರೆ ಮಾಡಿದ್ದಾರೆ, ಇಂಥರಿಂದ ಮಾಡಿದಾರೆ ಅಂತ ನನ್ಗೆ ಅರ್ಥ ಆಯ್ತು. ಶಕ್ತಿ ಇದೆ. ನಾನು ಎಲ್ಲೂ ಈ ತರ ಬಂದಿಲ್ಲ, ನಾನು ಹೋಗೂ ಇಲ್ಲ. ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಬಟ್ ಬೇರೆ ಕಡೆ ಎಲ್ಲ ಕೇಳ್ತಿದೆ, ಅದೇನೋ ಸತ್ಯ ನಂಬ್ತಿದೆ. ಬಟ್ ಇಲ್ಲಿ ಬಂದ್ಮೇಲೆ ತ್ರಿಶೂಲ ಕೈ ಕಟ್ಮೇಲೆ ನನ್ಗೆ ಏನು ಅಂದ್ರೆ ನನ್ಗೆ ಒಂಥರ ಶಾಕ್ ಆದಂಗ್ ಇದಾಗ್ತಿದೆ. ಇವತ್ತು ಮಗು ತ್ರಿಶೂಲ ಹಿಡ್ಕೊಂಡು ಕೂತಿದಾಗ ಅಮ್ಮ ಬಂದು ಹೇಳಿದ್ದಾರೆ, ಕಾಯಿ ನಿಂಬೆ ಹಣ್ಣೆಲ್ಲ ಮಾಡಿಸಿ ಅರಿ ನೀರಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಿರೋರೆ, ನಮ್ಮ ಮನೆ ಪಕ್ಕದವರೇ ಮಾಡ್ಸಿರೋದು ಸರ್. ಅದ್ ನಮ್ಮ ಮನೇಲಿ ಯಾವಾಗ್ಲೂ ಫುಲ್ ನೆಗೆಟಿವ್ ಎನರ್ಜಿನೇ. ಮನೇಲಿ ಒಂಥರ ಯಾವಾಗ್ಲೂ ಕಲಹ ಗಲಾಟೆ. ಇವ್ಳು ಹೇಳಿದ್ಮೇಲೂ ಮತ್ತೆ ಇವಾಗ ನೋಡ್ಕೊಂಡು ಹೋಗೋಣ, ಈ ಸರಿ ಬಂದಿದೀವಲ್ಲ ಪರಿಹಾರ ಮಾಡೋಣ, ಆಮೇಲೆ ಮುಂದೆ ನೋಡ್ಕೊಂಡು